ಎಸ್, ಸದ್ಯಕ್ಕೆ ಸ್ಯಾಮ್ಸಂಗ್ ಅಲ್ಲಿ ಒಂದು ಬೆಸ್ಟ್ ಮತ್ತು ಹೆಚ್ಚು ಸೇಲ್ ಆಗ್ತಿರುವಂತಹ ಫೋನಲ್ಲಿ ಸ್ಯಾಮ್ಸಂಗ್ A53 5G ಕೋಡ್. ಸೊ ಇದು ನಾರ್ಮಲ್ ಆಂಡ್ರಾಯ್ಡ್ ಫೋನ್ಸ್ಗಿಂತ ಒಂದು ಒಳ್ಳೆ ಬೆಲೆಗೆ ಸಿಗ್ತಾ ಇದೆ, ಒಳ್ಳೆ ಆಫರ್ ಅಲ್ಲಿ ಸಿಗ್ತಾ ಇದೆ. ಇಷ್ಟಲ್ಲೇ ಬೇರೆ ಆಂಡ್ರಾಯ್ಡ್ ಫೋನ್ಸ್ ಗಳಿಗಿಂತ ಇದರಲ್ಲಿ ಕೆಲವೊಂದು ಸೀಕ್ರೆಟ್ ಮತ್ತು ಅದ್ಭುತ ಫೀಚರ್ಸ್ ಗಳಿದೆ. ನೀವು ಒಂದು ಸ್ಯಾಮ್ಸಂಗ್ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿ ನೋಡಿ. ಮೊದಲನೇದಾಗಿ ಸ್ಯಾಮ್ಸಂಗ್ ನವರು A ಸೀರೀಸ್ ನಲ್ಲಿ ಕೆಲವೊಂದು ಸ್ಪೆಷಲ್ ಡೀಲ್ಸ್ ಗಳು ಮತ್ತೆ ಫೆಸ್ಟಿವ್ ಆಫರ್ಸ್ ನ ತಗೊಂಡ್ ಬರ್ತಿದ್ದಾರೆ. ಇದರಲ್ಲಿ ಸ್ಯಾಮ್ಸಂಗ್ A33, ಸ್ಯಾಮ್ಸಂಗ್ A53 ಮತ್ತು ಸ್ಯಾಮ್ಸಂಗ್ A73 ಇದೆ ಒಂದು ಬೆಸ್ಟ್ ಪ್ರೈಸ್ ರೇಂಜ್ ಅಲ್ಲಿ ಸಿಗ್ತಾ ಇದೆ. ನಾವು ಇವತ್ತು A53 ನ ನಾನು ಕೆಲವೊಂದು ದಿವಸ ಇದನ್ನ ಯೂಸ್ ಮಾಡಿದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ಬೇರೆ ಆಂಡ್ರಾಯ್ಡ್ ಫೋನ್ಸ್ ಗಳಿಗಿಂತ ಇದು ಏನಕ್ಕೆ ವಿಶೇಷವಾಗಿದೆ ಮತ್ತೆ ಇದು ಏನಕ್ಕೆ ಬೆಸ್ಟ್ ಸೆಲ್ಲಿಂಗ್ ಫೋನ್ ಮತ್ತು ಇದು ಒಳ್ಳೆಯ ಫೋನ್ ಆಗ್ಬೋದಾ, ನನ್ನ ಒಪಿನಿಯನ್ಸ್ ನ ತಿಳಿಸ್ತಾ ಇದ್ದೀನಿ. ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಸ್ಪೆಷಲಿ ಸ್ಯಾಮ್ಸಂಗ್ ಹೇಳುತ್ತೆ A ಸೀರೀಸ್ ನ ಇವರು ಡಿಸೈನ್, ಬಿಲ್ಡ್ ಕ್ವಾಲಿಟಿ ಮತ್ತು ಇದೊಂದು ಸ್ಪೆಷಲಿ ಆಫ್ಲೈನ್ ಸೀರೀಸ್ ಅಲ್ಲಿ ಫೇಮಸ್ ಅಂತಾನೆ ಹೇಳ್ಕೋಬಹುದು. ಇದರಲ್ಲಿ ಡಿಸೈನ್ ಅಲ್ಲಿ ತುಂಬಾ ಅಟ್ರಾಕ್ಟಿವ್ ಕಲರ್ಸ್ ಗಳನ್ನ ತಗೊಂಡ್ ಬರ್ತಿದ್ದಾರೆ. ಸೊ ಇದ್ರಲ್ಲಿ ನಿಮ್ಗೆ ಆಸಮ್ ಬ್ಲಾಕ್, ಆಸಮ್ ಬ್ಲೂ, ಆಸಮ್ ಪೀಚ್ ಮತ್ತು ಆಸಮ್ ವೈಟ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಈ ಫೋನ್ ಇನ್ ಹ್ಯಾಂಡ್ ಫೀಲ್ ನೋಡಕ್ಕೆ ಈ ರೀತಿ ಆಗಿದೆ. ಸೊ ತುಂಬಾ ಲೈಟ್ ವೇಟ್ ಇದೆ, ತುಂಬಾ ಸ್ಲಿಮ್ ಇದೆ, ಮತ್ತೆ ಫೋನ್ ಅನ್ನ ಕೈಯಲ್ಲಿ ನಾನು ಗಟ್ಟಿಯಾಗಿ ಹಿಡ್ಕೋಬಹುದು. ಹಿಂದಿನ ಭಾಗ ಕ್ಯಾಮ್ರಾ ಮಾಡೆಲ್ಸ್ ಗಳನ್ನ ನೋಡ್ಕೋಬಹುದು ಮತ್ತು ತುಂಬಾ ಸಾಫ್ಟಿ ಆಗಿರುವಂತ ಗ್ರಿಪ್ಪಿ ಡಿಸೈನ್ ನೋಡ್ತಾ ಇದ್ವಿ. ಇದು ಗ್ಲಾಸ್ಟಿಕ್ ಬಾಡಿ ಇದೆ. ಇಷ್ಟೇ ಅಲ್ಲದೆ ವಿಶೇಷತೆ ಅಂತಂದ್ರೆ ಇದರಲ್ಲಿ IP67 ವಾಟರ್ ರೆಸಿಸ್ಟೆನ್ಸ್ ಇದೆ. ಸೊ ಈ ಫೋನ್ ಅನ್ನ 30 ನಿಮಿಷ ನೀವು ಫ್ರೆಶ್ ವಾಟರ್ ಈ ರೀತಿ ಮುನಿಸಿದ್ರು ಕೂಡ ಏನು ಆಗಲ್ಲ. ಸೊ A ಸೀರೀಸ್ ನಲ್ಲಿ ಇದು ಸ್ಪೆಷಲಿ A53 ನಲ್ಲಿ ಒಂದು ವಿಶೇಷ ಫೀಚರ್ ಅಂತ ಹೇಳ್ಕೋಬಹುದು. ಸೊ ಮಳೆಯಲ್ಲಿ ನಾರ್ಮಲಿ ನಡೆದಾಗ ನೀವು ಬಾತ್ರೂಮ್ ಅಲ್ಲಿ ಹೋಗಿ ಫೋನ್ ಅಲ್ಲಿ ಮಾತಾಡ್ತಿದ್ರು ಏನು ಇಶ್ಯೂ ಇಲ್ಲ, ಇದನ್ನ ಸ್ಯಾಮ್ಸಂಗ್ ಹೇಳುತ್ತೆ. ಸೊ ಇಂಥ ಫೀಚರ್ಸ್ ಗಳು ಕೂಡ ಜನರಿಗೆ ಬೇಕು, ತುಂಬಾ ಟ್ರಾವೆಲ್ ಮಾಡೋರು ಅಥವಾ ಲೈಕ್ ಸೇಫ್ಟಿ ಸೈಡ್ ಇಟ್ಕೊಂಡು ಯೂಸ್ ಮಾಡೋದು ನೋಡಿ ಅಂತವ್ರಿಗೆ ಈ ಫೋನ್ ತುಂಬಾ ಯೂಸ್ಫುಲ್. ಹೌದು, ಇದು ರಾಜವಂಶದ ಡಿಸ್ಪ್ಲೇ. ಸೊ ಡಿಸ್ಪ್ಲೇ ನಲ್ಲಿ ಸ್ಯಾಮ್ಸಂಗ್ ಆಸ್ ಯೂಶುವಲಿ ಕಿಂಗ್ ಅಂತಾನೆ ಹೇಳ್ಕೋಬಹುದು. ಸೊ ಇದರಲ್ಲಿ 800 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ಇದೆ. ಸೊ ಇದನ್ನ ಔಟ್ಡೋರ್ ಲೈವ್ ಯೂಸ್ ಮಾಡಬೇಕಾದ್ರೆ ನಿಜವಾಗ್ಲೂ ತುಂಬಾ ಡಾರ್ಕರ್ ಮತ್ತು ತುಂಬಾ ಬ್ರೈಟರ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ಸೊ ವಿಡಿಯೋಸ್ ಗಳನ್ನ ನೀವು ನಾರ್ಮಲ್ ಡೇ ನಲ್ಲಿ ನೋಡೋದು ಮತ್ತೆ ನೈಟ್ ಅಲ್ಲಿ ನೋಡೋದಕ್ಕೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಟ್ ಇದು ಡೇ ನಲ್ಲೇ ಲೈಕ್ ಒಂಥರ ನಾವು ನೈಟ್ ಅಲ್ಲಿ ತುಂಬಾ ಬ್ರೈಟ್ ಎಷ್ಟೊಂದು ಬೆಳಕಿದೆಯಪ್ಪ ಅಂತ ಅನ್ಸ್ಬಿಡುತ್ತೆ. ಸೊ ಈ ಡಿಸ್ಪ್ಲೇ ಮಾತ್ರ ಸಖತ್ತಾಗಿದೆ. ತುಂಬಾ ಅಂದ್ರೆ ತುಂಬಾ ಚಿಕ್ಕ ಬೆಜಲ್ಸ್ ನೋಡ್ತಾ ಇದ್ವಿ ಮತ್ತು ಪಂಚ್ ಹೋಲ್ ಕೂಡ ತುಂಬಾ ಚಿಕ್ಕದಾಗಿದೆ. ಸೊ ಈ ಡಿಸ್ಪ್ಲೇ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸೋದಕ್ಕೆ ಕಾರಣ ಇದರಿಂದ ಬ್ರೈಟ್ನೆಸ್ ಮತ್ತು ಇದೊಂದು ಸೂಪರ್ ಆಮೋಲೆಡ್ ಪ್ಯಾನಲ್ ಇರೋದ್ರಿಂದ ನಿಮಗೆ ಬ್ಯಾಟ್ರಿ ಕನ್ಸಂಪ್ಷನ್ ಇದೆ ಇದು ಕೂಡ ತುಂಬಾ ಕಮ್ಮಿ ಆಗುತ್ತೆ. ಸೊ ಇದಕ್ಕೆ ನನಗೆ ಈ ಡಿಸ್ಪ್ಲೇ ತುಂಬಾ ಇಷ್ಟ ಆಯ್ತು. ಸೊ ವಿಡಿಯೋಸ್ ಗಳು ನೋಡ್ಬೇಕಾದ್ರೆ ಇದಿರುವಂತಹ ವಿವಿಂಗ್ ಆಂಗಲ್ಸ್ ಗಳು ಮತ್ತೆ ಕಲರ್ಸ್ ಗಳನ್ನ ತುಂಬಾ ಅಕ್ಯುರೇಟ್ ಆಗಿ ತೋರಿಸುತ್ತೆ. ಸೊ ಇದಕ್ಕೆ ನಾವು ಅವಾಗ ರಾಜವಂಶದ ಡಿಸ್ಪ್ಲೇ ಅಂತ ಹೇಳ್ತೀವಿ. ಇಷ್ಟೇ ಅಲ್ಲದೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಸೊ ಇದು ಬ್ರಾಂಡ್ ಯೂಸೇಜ್ ಅಲ್ಲಿ ಬ್ರಾಂಡ್ ಫೋನ್ಸ್ ಗಳಿಗೆ ಬೇಕು ಗುರು, ಇದು ತುಂಬಾ ಯೂಸ್ಫುಲ್. ಇದ್ರ ಮೇಲೆ ಅಷ್ಟೊಂದು ಈಸಿಯಾಗಿ ಸ್ಕ್ರಾಚಸ್ ಬೀಳಲ್ಲ. ಇದರಲ್ಲಿ ಸಾಂಗ್ಸ್ ಗಳನ್ನ ಕೇಳ್ಕೊಂಡಿದ್ದೀನಿ. ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಗಳಿದೆ. ಆಡಿಯೋ ಕ್ವಾಲಿಟಿ ಆಸಮ್ ಗುರು. ಎಸ್, ಇದರಲ್ಲಿ ಮೇಲಿನ ಸ್ಪೀಕರ್ ಗಿಂತ ಕೆಳಗಿನ ಸ್ಪೀಕರ್ ಸ್ವಲ್ಪ ಲೌಡ್ ಜಾಸ್ತಿ ಇದೆ. ಬಟ್ ಇದ್ರಂತ ಕ್ಲಾರಿಟಿ ಮತ್ತು ಲೈಕ್ ಹೊರಗಡೆಯಿಂದಾನೆ ಒಂಥರ ಬೇಸ್ ತರ ಸೌಂಡ್ ಇದೆ. ಸೊ ಇದು ಮಾತ್ರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ. ಆಡಿಯೋ ಕ್ವಾಲಿಟಿನಲ್ಲಿ ಬ್ರಾಂಡ್ ಎಕ್ಸ್ಪೀರಿಯನ್ಸ್ ಕೂಡ ಕಂಡೆ. ಇನ್ನು ಈ ಫೋನ್ ಅಂತ ಮೇನ್ ಫೀಚರ್ ಮತ್ತು ನನಗೆ ಈ ಫೋನ್ ಲೈಕ್ ಆಗಕ್ಕೆ ಕಾರಣ ಇದೆ ಇದರಂತ ಕ್ಯಾಮ್ರಾ. 64 ಮೆಗಾಪಿಕ್ಸೆಲ್ ಸೆನ್ಸರ್ ಒಂದಿಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. OIS ಈ ಪ್ರೈಸ್ ನಲ್ಲಿ ಕೊಡೋದು ತುಂಬಾ ಬ್ರಾಂಡ್ಸ್ ಗಳು ಕಮ್ಮಿ. ಬಟ್ ಇದನ್ನ ನಾವು ಸ್ಯಾಮ್ಸಂಗ್ ಅಲ್ಲಿ ನೋಡ್ತಾ ಇದ್ವಿ. ಸೊ ಖಂಡಿತ ಇಲ್ಲಿ ಸ್ಕ್ರೀನ್ ಮೇಲೆ ಫೋಟೋಸ್ ಗಳನ್ನ ನೋಡ್ಕೋಬಹುದಾಯ್ತಾ. ನಾನು ತುಂಬಾ ಡಿಫ್ರೆಂಟ್ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಇದರಲ್ಲಿ ತುಂಬಾ ಅಕ್ಯುರೇಟ್ ಆಗಿರುವಂತ ಮತ್ತು ನ್ಯಾಚುರಲ್ ಸ್ಕಿನ್ ಟೋನ್ ಅನ್ನ ತೋರಿಸುತ್ತೆ. ಇದು ನನಗೆ ತುಂಬಾ ಖುಷಿ ಆಯ್ತು. ಇನ್ನು ಯಾವಾಗ ಇದರ ಡೈನಾಮಿಕ್ ರೇಂಜಸ್ ಫೋಟೋಸ್ ಗಳನ್ನ ಹಿಂದಿನ ಸ್ಕೈ ಎಲ್ಲ ನೋಡ್ತೀವಿ ಅವಾಗ ಸ್ವಲ್ಪ ಓವರ್ ಬೂಸ್ಟ್ ಅಂತ ಅನ್ಸುತ್ತೆ. ಕಲರ್ಸ್ ಗಳನ್ನ ತುಂಬಾ ಡಾರ್ಕ್ ಆಗಿ ತೋರ್ಸಕ್ ಟ್ರೈ ಮಾಡುತ್ತೆ. ಬಟ್ ಇದು ಕೆಲವೊಂದು ಜನರಿಗೆ ಇಂಥ ಪಿಕ್ಚರ್ಸ್ ಗಳು ಇಷ್ಟ ಆಗುತ್ತೆ. ಇನ್ನು ಪೋರ್ಟ್ರೇಟ್ ಹೋದ್ವಿ ಅಂತಂದ್ರೆ ಇಲ್ಲಿ ಕೂಡ ತುಂಬಾ ಅಕ್ಯುರೇಟ್ ಆಗಿ ಕಟಿಂಗ್ ನೋಡ್ತಾ ಇದ್ವಿ ಮತ್ತು ಅಡ್ಜಸ್ಟ್ ನ ಕೂಡ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡುತ್ತೆ. ಸೊ ಪೋರ್ಟ್ರೇಟ್ ಫೋಟೋಸ್ ಗಳು ಕೂಡ ಇಂಟ್ರೆಸ್ಟಿಂಗ್ ಇದೆ. ಬಟ್ ಕಲರ್ಸ್ ನ ಕೆಲವೊಂದು ಟೈಮ್ HDR ನೋಡ್ಕೊಂಡಾಗ ಅನ್ಸುತ್ತೆ. ಬಟ್ ಇಲ್ಲಿ ಕೂಡ ಒಂದು ಒಳ್ಳೆ ಇಮೇಜ್ ಕ್ವಾಲಿಟಿನ ನೋಡ್ತಾ ಇದ್ವಿ. ಇನ್ನು ಅಲ್ಟ್ರಾ ವೈಡ್ 12 ಮೆಗಾ ಪಿಕ್ಸೆಲ್ ಏನಿದೆ ಇಲ್ಲಿ ಕ್ಲಾರಿಟಿ ಸಾಕಾಗಿದೆ. 12 ಮೆಗಾ ಪಿಕ್ಸೆಲ್ ಏನ್ ಕ್ವಾಲಿಟಿ ಇತ್ತು ಅದಕ್ಕಿಂತ ಜಾಸ್ತಿ ಕ್ಲಾರಿಟಿನೇ ಕಾಣಿಸಿದೆ ಅಂತ ಹೇಳ್ಕೋಬಹುದು. ಸೊ ಇಲ್ಲಿ ಸ್ಕಿನ್ ಟೋನ್ ಮತ್ತು ಕಲರ್ಸ್ ಗಳನ್ನ ನೋಡ್ಕೊಳ್ಳಿ. ಡೈನಾಮಿಕ್ ರೇಂಜಸ್ ಅಲ್ಲಿ ತುಂಬಾ ಒಳ್ಳೆ ಕ್ಲಾರಿಟಿನ ನೋಡ್ತಾ ಇದ್ವಿ. ಇನ್ನು ಬಾಕಿ 5 ಮೆಗಾ ಪಿಕ್ಸೆಲ್ ಮತ್ತು 5 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಇದೆ. ಸೊ ಇಲ್ಲಿ ಕೂಡ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಇಲ್ಲಿ ಕೂಡ ಒಂದು ಒಳ್ಳೆ ಕ್ಲಾರಿಟಿ ಇದೆ ಮತ್ತು 30,000 ಹತ್ರ
ಇದು 5 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್ ಇರಲೇಬೇಕು. ಆ ಕ್ವಾಲಿಟಿ ಕೂಡ ನಾವು ಇದರಲ್ಲಿ ನೋಡ್ತಾ ಇದ್ವಿ. ಇನ್ನು ಯಾವಾಗ ಇದಿರುವಂತ OIS ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಂತ ರೆಕಾರ್ಡಿಂಗ್ ನೋಡ್ತಾ ಇದ್ವಿ. ಸೊ ಇದರಲ್ಲಿ ಕ್ಯಾಮ್ರಾ ಸೆನ್ಸರ್ ಏನಿದೆ ಅಲ್ಲಾಡುತ್ತೆ. ಟ್ರೈ ಮಾಡ್ತಾ ಇದ್ವಿ ಅಲ್ಟ್ರಾ ಆ್ಯಕ್ಚುಲಿ ಅಂದರೆ 4K 30 FPS ರೆಕಾರ್ಡ್ ಮಾಡ್ತಾ ಇದ್ವಿ. ಐ ಹೋಪ್ ಸೊ ಒಳ್ಳೆ ಕ್ವಾಲಿಟಿ ಸಿಕ್ತಿರ್ಬೋದು. ಸ್ಟೆಬಲೈಸೇಷನ್ ಇದರಲ್ಲಿ ಸಖತ್ತಾಗಿದೆ. ಮತ್ತೊಂದು ವಿಶೇಷತೆ ಅಂದ್ರೆ ಇದರಲ್ಲಿ ಆಬ್ಜೆಕ್ಟ್ ಎರೇಸರ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಫೋಟೋನ ತೆಗಿತಾ ಇದ್ದೀನಿ. ಸೊ ಹಿಂದಿನ ಆಬ್ಜೆಕ್ಟ್ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಇದು ಏನೋ ಎರರ್ ನಿಮ್ಗೆ ಲೈಕ್ ಚೆನ್ನಾಗಿ ಅನಿಸ್ತಿಲ್ಲ ಅಂತಂದ್ರೆ ಸೊ ಈ ರೀತಿಯಾಗಿ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಬ್ಜೆಕ್ಟ್ ಎರೇಸರ್ ನ ಚೂಸ್ ಮಾಡ್ಕೊಂಡ್ರೆ ಅದ್ರ ಮೇಲೆ ಈ ರೀತಿಯಾಗಿ ರೌಂಡ್ ಸೆಲೆಕ್ಟ್ ಮಾಡಿ ಎಸ್ ಡನ್. ಸೊ ಇವಾಗ ನೋಡ್ಕೋಬಹುದು ಇಲ್ಲಿ ಆಬ್ಜೆಕ್ಟ್ ರಿಮೂವ್ ಆಗಿದೆ. ಸೊ ಈ ಫೀಚರ್ ಕೂಡ ಕೆಲವೊಂದು ಟೈಮ್ ನಿಮ್ಗೆ ತುಂಬಾ ಯೂಸ್ ಆಗತ್ತೆ. ಇನ್ನು ಮುಂದಿನ ಭಾಗ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಎಸ್ ಈ ಪ್ರೈಸ್ ಈ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡಿದ್ದೀನಿ. ಅಷ್ಟೇ ಒಳ್ಳೆ ಕ್ವಾಲಿಟಿ ಇಮೇಜಸ್ ಗಳು ಕೂಡ ಕೊಡುತ್ತೆ. ಇಲ್ಲಿ ಸ್ಕಿನ್ ಟೋನ್ ಮತ್ತು ಡೈನಾಮಿಕ್ ರೇಂಜ್ ನಾನು ರಿಯರ್ ಕ್ಯಾಮ್ರಾಕ್ಕಿಂತ ಡೈನಾಮಿಕ್ ರೇಂಜಸ್ ಇರುವಂತ ಕಲರ್ಸ್ ಗಳೊಂದಿಗೆ ಹ್ಯಾಪಿ ಇದ್ದೀನಿ. ಸೊ ಸ್ಕಿನ್ ಟೋನ್ ಅಬ್ಸರ್ವ್ ಮಾಡಿ ಮತ್ತು ಹಿಂದಿನ ಗಿಡ ಮರ ಏನ್ ಕಾಣಿಸ್ತಾ ಇದೆ ಇದು ಓವರ್ ಬೂಸ್ಟ್ ಅಂತ ಅನ್ಸಲ್ಲ. ಸೊ ಇಲ್ಲಿ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ ಗಳನ್ನ ನೋಡ್ತಾ ಇದ್ದೀನಿ. ಒಟ್ಟಾರೆ ನಾನು ಸ್ಯಾಮ್ಸಂಗ್ ಬ್ರ್ಯಾಂಡ್ ಲವರ್ ಆಗಿ ನೀವೇನಾದ್ರೂ ಫೋನ್ ಹುಡುಕ್ತಿದ್ದೀರಾ ಅಂತ ಅಂದ್ರೆ ಅಂತವ್ರಿಗೆ ಈ ಕ್ಯಾಮ್ರಾಗೋಸ್ಕರ ನಾನು ಈ ಫೋನ್ ಅನ್ನ ಸಜೆಸ್ಟ್ ಮಾಡಬಲ್ಲೆ. ಹತ್ರ 32 ಸಾವಿರ ರೂಪಾಯಿಗೆ ಇದೊಂದು ಬೆಸ್ಟ್ ಕ್ಯಾಮ್ರಾ ಗುರು. ಆನೆಸ್ಟ್ಲಿ ನನಗೆ ತುಂಬಾ ಇಷ್ಟ ಆಯಿತು ಇದಿರುವಂತ ಕ್ಯಾಮ್ರಾ ಮತ್ತು OIS. ಸದ್ಯಕ್ಕೆ ನಿಮ್ಮ ಹತ್ರ ಏನಾದ್ರು ಸ್ಯಾಮ್ಸಂಗ್ A53 5G ಇದೆ ಅಂತಂದ್ರೆ ನೀವು ಇದರಲ್ಲಿ 5G ನ ಕರೆಂಟ್ಲಿ ಯೂಸ್ ಮಾಡ್ಕೋಬಹುದು. ಕೆಲವೊಂದು ಚಿಕ್ಕ ಪುಟ್ಟ ಅಪ್ಡೇಟ್ಸ್ ಬಂದಿರುತ್ತೆ, ಅದನ್ನ ಮೊದಲು ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಕೂಡ 5G ಆಕ್ಸೆಸ್ ಆಗುತ್ತೆ. ಇದರಲ್ಲಿ ಒಟ್ಟಾರೆ 12 5G ಬ್ಯಾಂಡ್ಸ್ಗಳಿದೆ. ಇದರಲ್ಲಿ ಡೈಮೆನ್ಸಿಟಿ 1280 ಪ್ರೊಸೆಸರ್ ನೋಡ್ತಾ ಇದ್ವಿ. ಇದು ಕೂಡ ಒಂದು ಒಳ್ಳೆ ಪವರ್ಫುಲ್ ಪ್ರೊಸೆಸರ್ ಈ ಪ್ರೈಸ್ ರೇಂಜ್ ಅಲ್ಲಿ ಅಂತ ಹೇಳ್ಕೋಬಹುದು. ನಾನು ಇದನ್ನ ಡೇ ಟು ಡೇ ಯೂಸೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಎಲ್ಲ ಚೆಕ್ ಮಾಡಿದ್ರೆ ನಾರ್ಮಲಿ ನನಗೇನೋ ತುಂಬಾ ಸಖತ್ತಾಗಿದೆ ಅಂತ ಹೇಳೋದಕ್ಕಿಂತ ಪರ್ಫಾರ್ಮೆನ್ಸ್ ಅಲ್ಲಿ ನನಗೆ ಇದೊಂದು ಬೆಸ್ಟ್ ಫೋನ್ ಅಂತ ಹೇಳ್ಕೋಬಹುದು. ಬಟ್ A ಸೀರೀಸ್ ಅಲ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಸ್ಯಾಮ್ಸಂಗ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟೇ ಅಲ್ಲದೆ ಸೆಕ್ಯೂರಿಟಿಗೆ ಹೋದ್ವಿ ಅಂತಂದ್ರೆ ಇಲ್ಲಿ ತುಂಬಾ ಡೀಪ್ ಇರುತ್ತೆ. ಸ್ಪೆಷಲಿ A ಸೀರೀಸ್ ನಲ್ಲಿ ಸ್ಯಾಮ್ಸಂಗ್ ನಾಕ್ಸ್ ಸೆಕ್ಯೂರಿಟಿ ಇರುತ್ತೆ. ಸೊ ಇದರಲ್ಲಿ ನೀವು ಲೈಕ್ ಸ್ಯಾಮ್ಸಂಗ್ ಪೇಮೆಂಟ್ಸ್ ಆಗಿರ್ಲಿ ಇನ್ನಿತರ ಸೆಕ್ಯೂರಿಟಿ ಬಗ್ಗೆ ಇಲ್ಲಿ ಸ್ಯಾಮ್ಸಂಗ್ ಮೊದಲಿಂದಾನೇ ತುಂಬಾ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಬಂದಿದೆ. ಇಷ್ಟಲ್ಲೇ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಇದೆ ಮತ್ತು ಸ್ಯಾಮ್ಸಂಗ್ ಗ್ಯಾರಂಟಿ ಕೊಡ್ತಾ ಇದೆ 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಮತ್ತು 4 ವರ್ಷಗಳ OS ಅಪ್ಡೇಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಆಂಡ್ರಾಯ್ಡ್ 12 ಇದೆ ಅಂತಂದ್ರೆ ಈ ಫೋನ್ ನೀವು ನೆಕ್ಸ್ಟ್ 4 ವರ್ಷ ಯೂಸ್ ಮಾಡಿದ್ರಿ ಅಂತಂದ್ರೆ ಆಂಡ್ರಾಯ್ಡ್ 16 ತನಕ ನಿಮ್ಗೆ ಫ್ರೀ ಅಪ್ ಟು ಡೇಟ್ ಸಿಗುತ್ತೆ. ಸೊ ಇದೇ ಒಂದು ಸ್ಯಾಮ್ಸಂಗ್ ಮೇಲೆ ಭರವಸೆ ನಂಬಿಕೆ ಅದು ನಾಕ್ ಸೆಕ್ಯೂರಿಟಿಯೊಂದಿಗೆ ಮತ್ತು ಅಪ್ಡೇಟ್ಸ್ ಗಳೊಂದಿಗೆ ಸ್ಯಾಮ್ಸಂಗ್ ಈ ಪ್ರೈಸ್ ರೇಂಜ್ ಅಲ್ಲಿ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಫೀಲ್ ಆಗುತ್ತೆ. ಸೊ ಇದು ಒಂದು ಬೆಸ್ಟ್ ಆಪ್ಷನ್. ಇದು ಕೊನೆಯದಾಗಿ ಬ್ಯಾಟ್ರಿ. ಸ್ಯಾಮ್ಸಂಗ್ ಅವರು ಇಲ್ಲಿ ಅಡಾಪ್ಟರ್ ಕೊಡಲ್ಲ. ಇದರಲ್ಲಿ 5000 mAh ಬ್ಯಾಟ್ರಿ ಇದೆ. ಬಟ್ ಇಲ್ಲಿ 25 ವ್ಯಾಟ್ ನ ಪವರ್ ಅಡಾಪ್ಟರ್ನೊಂದಿಗೆ ನೀವು ಫಾಸ್ಟ್ ಚಾರ್ಜಿಂಗ್ ಮಾಡ್ಕೋಬಹುದು. ಸೊ ನನ್ನ ಯೂಸೇಜ್ ಪ್ರಕಾರ ನಾನು ಇದನ್ನ ಆರಾಮಾಗಿ ಹೆವಿ ಯೂಸ್ ಮಾಡಿದ್ರು ಕೂಡ 1.5 ದಿನ 2 ದಿನ ಹತ್ರ ಆರಾಮಾಗಿ ಬ್ಯಾಕಪ್ ನನ್ನ ಹತ್ರ ಸಿಕ್ತು. ಇನ್ನು ನನ್ಗಿಂತ ಹೆವಿ ಯೂಸರ್ಸ್ಗೆ 1 ಡೇ ಫುಲ್ ಚಾರ್ಜ್ ಇಂದ ಬ್ಯಾಕಪ್ ಸಿಗ್ಬೋದು ಅನ್ಕೋತೀನಿ. ಬಟ್ ಇದು ಕೂಡ ಒಂದು ಪವರ್ ಎಫಿಷಿಯಂಟ್ ಪ್ರೊಸೆಸರ್ ಇದೆ. 5 ನ್ಯಾನೋಮೀಟರ್ ಚಿಪ್ಸೆಟ್ ಇದ್ದು ನಿಮ್ಗೆ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೊಡಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಬಟ್ ಸ್ಟಿಲ್ ಇದರೊಂದಿಗೆ ಅಡಾಪ್ಟರ್ ಇರ್ತಿತ್ತು ಅಂದ್ರೆ ಇನ್ನಷ್ಟು ಖುಷಿ ಆಗಿರ್ತಿತ್ತು. ನಾನ್ ಹೇಳೋದು ಇಷ್ಟೇ, ನೀವೇನಾದ್ರೂ ಲೈಕ್ ಸ್ಯಾಮ್ಸಂಗ್ ಬ್ರ್ಯಾಂಡ್ ಫೋನ್ ಹುಡುಕ್ತಿದ್ದೀರಾ ಅದರಲ್ಲಿ ಸ್ಪೆಷಲಿ OS ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಆಗಿರಲಿ ಮತ್ತು IP67 ವಾಟರ್ ರೆಸಿಸ್ಟೆನ್ಸ್ ಕೂಡ ಇದೆ ಮತ್ತು ಒಂದು ಬ್ರ್ಯಾಂಡ್ ನಂಬಿಕೆ ಇದಿರುವಂತ ಸೆಕ್ಯೂರಿಟಿ ಅಪ್ಡೇಟ್ಸ್ಗಳ ಬಗ್ಗೆ ಎಲ್ಲ ನಾನು ಇದರೊಂದಿಗೆ ಹ್ಯಾಪಿ ಇದ್ದೀನಿ. ಬ್ರ್ಯಾಂಡ್ ಫೀಲ್ ಕೂಡ ನನಗೆ ಇದರಲ್ಲಿದೆ. ಸೊ ನಿಮ್ ಬಜೆಟ್ ಏನಾದ್ರು ಲೈಕ್ 20 to 50,000 ಹತ್ರ ಏನೋ ಇದೆ ಅಂತಂದ್ರೆ ನೀವು ಸ್ಯಾಮ್ಸಂಗ್ A33 ಕೂಡ ತಗೋಬಹುದು. ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಮತ್ತು ಸ್ಯಾಮ್ಸಂಗ್ A53 ಕೂಡ ಇದು ಮಿಡ್ ಎಂಡ್ ಅಲ್ಲಿ ಒಂದು ಬೆಸ್ಟ್ ಫೋನ್ ಅಂತ ನನಗೆ ಅನಿಸ್ತು. ಇದನ್ನ ಬಿಟ್ರೆ ಸ್ಯಾಮ್ಸಂಗ್ A73 ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ. ಸೊ ಅಲ್ಲಿ ಕೂಡ ಇದಕ್ಕಿಂತ ಬೆಟರ್ ಕ್ಯಾಮ್ರಾ ನೀವು ನೋಡ್ಕೋಬಹುದು. ಸೊ ಈ ಎಲ್ಲಾ ಲಿಂಕ್ಸ್ ಗಳನ್ನ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸರ್ತಿ ಸ್ಯಾಮ್ಸಂಗ್ ಅವರ ಫೆಸ್ಟಿವ್ ಆಫರ್ಸ್ ನ ಕೂಡ ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ನೀವು ಈ ಫೋನ್ಸ್ ನ ತಗೋಬಹುದು. ಬಾಕಿ ನಿಮ್ಗೆ ಅನ್ಸುತ್ತೆ ಫೋನ್ಗಳ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮುಂದೆ ಹುಡುಗಲಿ. ನೆಕ್ಸ್ಟ್ ಒನ್. ನಮಸ್ಕಾರ.